ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀರೋ ಅಂಥವರಿಗೆ ಆಹಾರ ಇಲಾಖೆಯಿಂದ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇನಪ್ಪ ಅಂತ ಹೇಳೋದಾದರೆ ಅಪ್ರೂವಲ್ಲು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಕಳೆದ ಒಂದು ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಕೂಡ ಸ್ಟಾರ್ಟ್ ಆಗಿದ್ವು. ಅದೇ ರೀತಿಯಾಗಿ ಈಗ ಜನವರಿ ತಿಂಗಳಲ್ಲಿ ಕೂಡ ಅಪ್ರೂವಲ್ ಶುರುವಾಗಿದೆ ಸ್ನೇಹಿತರೆ. ಸೊ ನಿಮಗೆ ಅಪ್ರೂವಲ್ ಮಾಡಿರುವಂತಹ ಒಂದು ರೇಷನ್ ಕಾರ್ಡ್ನ ಸ್ಟೇಟಸ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವು ಪಡ್ಕೊಳ್ಬೋದಾಗಿದೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ನಾನು ನಿಮ್ಮ ಪೂಜಾರಿ ಶಿವರಾಜ. ಓಕೆನಾ. ಸೊ ಈಗ ನಾನು ಆಹಾರ ವೆಬ್ಸೈಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ಡೇಟು ಮತ್ತು ಟೈಮಿಂಗ್ ಕೂಡ ನೋಡ್ತಾ ಇರ್ಬೋದು. 4ನೇ ತಾರೀಕು ಜನವರಿ 9:50 ಆಗಿದೆ. ಓಕೆನಾ. ಸೊ ಈಗ ನಾನು ಇಲ್ಲಿ ಕೆಳಗಡೆ ಮೂವ್ ಮಾಡಿದಾಗ ಇಲ್ಲಿ ಸಾರ್ವಜನಿಕ ಬಳಕೆ ಅಂತ ಇದೆಯಲ್ಲ, ಸೊ ಇದರಲ್ಲಿ ನಿಮ್ಮ ಒಂದು ಯಾವ ಜಿಲ್ಲೆ ಇದು ಸಂಬಂಧಪಟ್ಟಿದೆ ಅಂತ ವಿಭಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಒಂದು ಜಿಲ್ಲೆ ಬರೋದು ಕಲಬುರಗಿ ವಿಭಾಗದಲ್ಲಿ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ 3ನೇದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಪಡಿತರ ಚೀಟಿ ವಿವರ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಓಕೆ, ಈಗ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ, ಇಲ್ಲಾಂದರೆ ನಾನು ಹೇಳುವಂಥ ಮಾಹಿತಿ ಅರ್ಥ ಆಗೋದಿಲ್ಲ. ಓಕೆ, ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿ ಸ್ಥಿತಿ ಅಂತ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈಗ ನಮಗೆ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಸೆಲೆಕ್ಟ್ ಏರಿಯಾ ಅಂತ ಬರುತ್ತೆ. ಓಕೆನಾ. ಸೊ ಇಲ್ಲಿ ಸಿಟಿಜನ್ ಅವ್ರಿಗೆ ಆದರೆ ಅಂದರೆ ಸಿಟಿಯವ್ರಿಗೆ ಆದರೆ ಅರ್ಬನ್ ಅಂತ ಇರಬೇಕಾಗತ್ತೆ, ಹಳ್ಳಿಯವರಾದರೆ ರೂರಲ್ ಅಂತ ಇರುತ್ತೆ. ಸೊ ನಾನೀಗ ಹಳ್ಳಿದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ರೂರಲ್ ಅಂತ. ಓಕೆನಾ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಎಂಟರ್ ಅಕ್ನಾಲೆಜ್ಮೆಂಟ್ ನಂಬರ್ ಅಂತ ತೋರಿಸ್ತದೆ. ಸೊ ಇಲ್ಲಿ ನಿಮ್ಮ ಒಂದು ಅರ್ಜಿ ಹಾಕಿರ್ತೀರಲ್ಲ ಆ ಒಂದು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ನನ್ನ ಒಂದು ನಂಬರನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಂಬರ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕು ಮತ್ತು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳೋಂತ ಬರುತ್ತೆ. ಓಕೆ, ಸೆಲೆಕ್ಟ್ ಯುವರ್ ಡಿಸ್ಟಿಕ್ಕು. ಓಕೆ, ನಾನು ಈಗ ಬಳ್ಳಾರಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ತಾಲೂಕು. ಓಕೆ, ನಮ್ಮ ಒಂದು ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆ. ಆಮೇಲೆ ಪಂಚಾಯತ್ ಅಂತ ಬರುತ್ತೆ. ಸೊ ನಾವು ನಮ್ಮ ಒಂದು ಪಂಚಾಯತ್ ಯಾವುದು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಗೋ ಅಂತ ಕಾಣ್ತಾ ಇದೆಯಲ್ಲ, ಸೊ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ದಿನಾಂಕ 3/3/2023 ಬಳ್ಳಾರಿ ತಾಲೂಕಿನಲ್ಲಿ ಸಲ್ಲಿಸಲಾದ ನಿಮ್ಮ ಅರ್ಜಿ ಸಂಖ್ಯೆ ಆಹಾರ ನಿರೀಕ್ಷಕರ ಅನುಮೋದನೆಗೊಂಡಿದೆ. ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಇದು ಆಗಿದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಓಕೆನಾ. ಸೊ ಈಗ ಇದು ಯಾವ ದಿನಕ್ಕೆ ಅಪ್ರೂವಲ್ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ರೇಷನ್ ಕಾರ್ಡ್ ನಂಬರ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮೇನ್ ಅಂತ ಬರುತ್ತೆ, ಮೇನ್ ಆಪ್ಷನ್ನು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ, ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವಿತ್ OTP ಒಂದಿದೆ, ವಿತೌಟ್ OTP ಅಂತ ಒಂದಿದೆ ಸ್ನೇಹಿತರೆ. ಓಕೆನಾ. ಸೊ ಈಗ ನಾವು ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗಿಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಓಕೆ, ಈಗ ನಾವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ವಲ್ಲ ಆ ಒಂದು ನಂಬರ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ, ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಗೋ ಅಂತ ಬರ್ತಾ ಇದೆ. ಸೊ ಗೋ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾ ಇದೆ. ಓಕೆ ಕೊಡಿ ಸ್ನೇಹಿತರೆ. ಓಕೆ ಕೊಟ್ಟ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೇಟಸ್ಸು RC ಸ್ಟೇಟಸ್ಸು ಆಕ್ಟಿವೇಟ್ ಅಂತ ಬರ್ತಾ ಇದೆ. ರಿಮಾರ್ಕ್ಸ್ ಆ್ಯಂಡ್ ರೀಸನ್ಸ್ ಅಂತ ಇದೆಯಲ್ಲ, ಅಂದರೆ ಕಾರಣ ವೆರಿಫೈಡ್ ಆ್ಯಂಡ್ ಅಕ್ಸೆಪ್ಟೆಡ್ ನ್ಯೂ ಆನ್ಲೈನ್ RC, ಅಂದರೆ ಈಗ ತಾನೇ ಹೊಸದಾಗಿ ವೆರಿಫೈಡ್ ಆಗಿದೆ, ಅಪ್ರೂವಲ್ ಆಗಿದೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ಡೇಟ್ ಯಾವಾಗಿಂತ ಅಂದರೆ ನೋಡ್ತಾ ಇರ್ಬೋದು, ಅಪ್ಡೇಟೆಡ್ ಆನ್ 4/1/2026. ಸೊ ಇಲ್ಲಿ ಡೇಟ್ ಕೂಡ ನೋಡ್ತಾ ಇರ್ಬೋದು 4/1/2026, ಅಂದರೆ ಈ ಒಂದು ಡೇಟಿಗೆ ಅಪ್ರೂವಲ್ ಆಗಿದೆ, ಅಂದರೆ ಜನವರಿ ತಿಂಗಳಲ್ಲೇ ಅಪ್ರೂವಲ್ ಆಗಿದೆ ಸ್ನೇಹಿತರೆ. ಇದು ರೆಕಮೆಂಡ್ ಇದ್ದರೆ ಅಥವಾ ಕಮಿಷನ್ ಕೊಟ್ಟರೆ ಬೇಗ ಅಪ್ರೂವಲ್ ಆಗುತ್ತೆ. ಇಲ್ಲಪ್ಪ ಅಂದರೆ ನಿಮ್ಮದು ಇನ್ನೂ ಅಪ್ರೂವಲ್ ಆಗಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಅಪ್ರೂವಲ್ ಆಗುತ್ತೆ. ಬಟ್ ನೀವು ಫುಡ್ ಆಫೀಸಿಗೆ ಹೋಗಿ ಕೇಳ್ತಾ ಬರಬೇಕಾಗತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.